ದೇವ್ರೆ, ಮುತ್ತಣ್ಣಗೆ ಬಲವಂತವಾದ ಮದುವೆ ಮಾಡ್ತಾ ಇದ್ದಾರೆ. ನಿಲ್ಲಿಸ್ತಿ ಅಂತ ನನಗೆ ಗೊತ್ತು. ಈ ಕೋರಿಕೆನ ಬೇಗ ಈಡೇರ್ಸಪ್ಪ. ಬೆಳ್ಳಿ ಚಿಕ್ಕಿನ ಮನೆಗೆ ಕರೆಸ್ಬೇಕು. ಅಷ್ಟೇ ಅಲ್ಲ, ಈ ಮದುವೆನೂ ನಿಲ್ಲಿಸ್ಬೇಕು. ಓ, ಇದು ಪಕ್ಕ ಅಪ್ಶಕುನಾನೆ. ಸ್ವಾತಿ, ಹಂಗೇನೂ ಇಲ್ಲ, ನೀನು ಸ್ವಲ್ಪ ಸುಮ್ಮನೆ ಇರು. ಮಾಯಾ, ಹಿಂಗೇನು ತಲೆ ಕೆಡಿಸ್ಕೋಬೇಡ, ಏನೂ ಆಗಲ್ಲ. ಶರ್ಮಿಳಾ, ಇನ್ನೊಂದ್ಸಲಿ ಹೋಗಿ ಆರತಿ ಮಾಡು. ಬಂದೆ ಬಂದೆ ಬಂದೆ. ನಾಳೆ ಧಾರೆಗೆ ಸೀರೆ, ಶರ್ಟ್, ಪಂಚೆ ಎಲ್ಲ ರೆಡಿ ಇದೆ. ಮಾಯಾ, ಏನಾಯ್ತು? ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ಯಾ? ಅದ್ಗೆ ಕಾಲೆಡವಿ ಬಿದ್ದಿದ್ದು. ಮಂಗಳಾರತಿ ತಗೊಳಕ್ ಹೋದಾಗ ಗಾಳಿಗೆ ಆರೋಗಿತ್ತು. ಇದೆಲ್ಲ ಅಪ್ಶಕುನ ಏನಲ್ಲ, ಮಿಸ್ ಆಗಿ ನಡೆದಿದ್ದು ಅಂತ ನಾನು ಅನ್ಕೋಬಹುದು. ಜೊತೆಗೆ ಬೇರೆಯವ್ರಿಗೂ ಒಪ್ಪಿಸ್ಬೋದು. ಆದ್ರೆ ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಆದ್ರೆ ಹಿಂದೆ ಬೇರೆನೇ ಕಾರಣ ಇದೆ ಭೈರ. ಆಗಿದ್ದಾಗೋಯ್ತು ಅನ್ನೋಂಗೆ ಮರ್ತೋಗು ಮಾಯಾ. ನಿನಗೆ ಅತ್ತಿಗೆಗೆ ಇದ್ದಷ್ಟು ಖುಷಿ ನಾನು ಮುತ್ತು ಮಾವನಲ್ಲಿ ನೋಡ್ಲಿಲ್ಲ. ಯಾರ್ದೋ ಮದ್ವೆ ಏನಕ್ಕೂ ಪೂಜೆ ಮಾಡ್ತಿದ್ದಾರೆ ಅನ್ನೋ ಹಾಗೆ ನಿಂತಿದ್ರು. ಒಂದ್ ಮಾತಿಲ್ಲ, ಒಂದ್ ನಗು ಇಲ್ಲ. ಅವ್ರ ಆಸಕ್ತಿ ಎಲ್ಲ ಬೇರೆ ಕಡೆ ಇರುವಾಗ ಅವ್ರನ್ನ ಪೂರ್ತಿಯಾಗಿ ನನ್ನ ಕಡೆ ಹೇಗ್ ಮಾಡ್ಕೊಳ್ಳಿ ಭೈರ? ಇನ್ನು ಎಷ್ಟಂತ ಪ್ರಯತ್ನ ಪಡ್ಲಿ, ನೀನೇ ಹೇಳು. ಬೆಳ್ಳಿ ಇಲ್ಲ ಅಂದ್ರೂ ಅಡ್ಡಿ ಆತಂಕಗಳು ಬೇರೆ ರೀತಿ ಬರ್ತಿದೆ ಅಂತ ಹೇಳ್ತಿದ್ಯಾ? ಹೌದು, ಅದು ಹಾಸ್ಪಿಟಲ್ ಇರೋ ಹರಿಣಿಂದ ಆಗಿರ್ಬೋದು, ಇಲ್ಲ ಪೆಟ್ ತಿಂದ್ರು ದೂರದಲ್ಲಿ ನಿಂತ್ಕೊಂಡು ಹೊಂಚಾಗ್ತಿರೋ ಆ ರಾಜನಿಂದ ಆಗಿರ್ಬೋದು, ಇಲ್ಲ ಇದೇ ಮನೆಯಲ್ಲಿ ಇರೋ ಐಶ್ವರ್ಯ ಸ್ವಾತಿಯಿಂದ ಆಗಿರ್ಬೋದು. ದ್ವೀಪದ ಸುತ್ತ ನೀರಿರೋ ಹಾಗೆ ಈ ಮಾಯನ್ ಸುತ್ತ ಜಾಸ್ತಿ ಶತ್ರುಗಳೇ. ಹರಿಣಿಗೆ ಜ್ಞಾನ ಬರಲ್ಲ, ಆ ರಾಜ ಬಂದ್ರೆ ನಮ್ ಹುಡುಗರು ಬಿಡಲ್ಲ. ಇನ್ನು ಐಶು ಸ್ವಾತಿನ ನಾನು ಶರ್ಮಿಳಾ ನೋಡ್ಕೊಂತೀವಿ. ನಾಳೆ ಮದ್ವೆ ಇಟ್ಕೊಂಡು ನೀನ್ ಈ ತರ ಟೆನ್ಷನ್ ಮಾಡ್ಕೊಂಡ್ರೆ ಹೇಗ್ ಮಾಯಾ? ಅದ್ ಹಾಗಲ್ಲ ಭೈರ. ಅದು ಅಲ್ಲ, ಇದು ಅಲ್ಲ. ಮದ್ವೆ ಖುಷಿಲಿ ಇರ್ಬೇಕು ಅಂದ್ರೆ ನೀನ್ ರೆಸ್ಟ್ ಮಾಡ್ಬೇಕು. ಹೋಗಿ ನಿದ್ದೆ ಮಾಡು. ಹೋಗು ಅಂತ ಹೇಳಿದ್ನಲ್ಲ ಮಾಯಾ. ಒಂದಲ್ಲ ಮಾವ, 10 ಕಾರಣ ಹೇಳ್ತೀನಿ ಕೇಳಿ. ಮೊದಲನೇದು, ನಿಮಗೆ ನನ್ನ ಮೇಲೆ ಸಾಸಿವೆ ಅಷ್ಟು ಪ್ರೀತಿ ಇಲ್ಲ.
ಪ್ರೀತಿಸ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತೀರಾ ಅಷ್ಟೇ. ಅದನ್ನ ನಂಬೋ ಹಾಗೆ ಯಾವತ್ತಾರ ನಡ್ಕೊಂಡಿದ್ದೀರಾ? ಇಷ್ಟೊಂದು ಅವಮಾನ ನನ್ನ ಜೀವನದಲ್ಲೇ ಆಗಿಲ್ಲ ಮಾವ. ಬೆಳ್ಳಿ ಕೊಟ್ಟಿದ್ದು ಒಂದೊಂದು ನೆಟ್ಟು ನೆನೆಸ್ಕೋಬೇಕು ಹಾಗಿತ್ತು. ಬೆಳ್ಳಿನ ಮನೆ ಬಿಟ್ಟು ಕಳಿಸ್ಬೇಕು. ಕಳ್ಸಕ್ಕಾಗತ್ತಾ? ಈ ಮನೆ ನಾನಿರೋದಕ್ಕಿಂತ ನೀವಿರೋದು ಮುಖ್ಯ. ನೀವಿಲ್ಲೇ ಇರಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಚಿಕ್ಕಿ ಪ್ಲೀಸ್ ಚಿಕ್ಕಿ ಹೋಗ್ಬೇಡ, ನೀನಿಲ್ದೆ ನನಗಿರೋಕ್ಕಾಗಲ್ಲ. ಹೌದು ಅದಕ್ಕೆ ಸ್ವಾತಿ ಚೆನ್ನಾಗಿರಬೇಕು ಅಂದರೆ ನೀವಿಲ್ಲಿ ಇರಲೇಬೇಕು. ಚಿಕ್ಕಿ ನನಗೋಸ್ಕರ ಆದರೂ ಇಲ್ಲೇ ಇರು ಚಿಕ್ಕಿ ಪ್ಲೀಸ್. ಇಂಥ ಸಂದರ್ಭಗಳು ಯಾಕೆ ಬರ್ತಿದೆ? ಹಿರಿಯರ್ ಬಾಳ್ ಬದುಕಿದ ಮನೇಲಿ ಯಾಕಿಷ್ಟು ಕಷ್ಟ ನೋವು ಅಂತ ಅರ್ಥನೇ ಆಗ್ತಿಲ್ಲ ಚಿಕ್ಕಮ್ಮ. ಒಂದ್ ರೀತಿ ಈ ಮನೆಗೆ ಬೆಳಕು ಕೊಡೋ ಸೂರ್ಯನ ತರ ಇದ್ರಿ. ಈಗ ನೀವು ಇಲ್ಲ, ಚಂದ್ರನಾಗ್ ತಂಪಾಗಿದ್ದ ಬೆಳ್ಳಿನೂ ಇಲ್ಲ. ಇಬ್ರು ಇಲ್ಲ ಅಂದ್ಮೇಲೆ ನನಗೆ ಧೈರ್ಯ ಎಲ್ಲಿಂದ ಬರುತ್ತೆ? ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಚಿಕ್ಕಮ್ಮ. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇನಿ. ದಾರಿ ಮಧ್ಯೇನೆ ಕತ್ತಲಾದಾಗ ಬೇರೆ ಏನಿಲ್ಲ ದೀಪವಾಗೂ ನೀ. ಉತ್ತರವನ್ನು ನೀಡುತ್ತ ಕಣ್ಣಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ. ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ ಈ ನಿನ್ನ ಪ್ರೀತಿ ಒಂದೇ ನನ್ನ ಸಂಜೀವಿನಿ. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇನಿ. ಗಮ 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 ರೆ ಮಗರೆ ಸಾ ಸಾ. ಸರಿ ಗಮ ಗಮ ಮಗರೆ ಮಾ. ಅಮ್ಮ, ಮುಹೂರ್ತ ಮಿರ್ತಾ ಇದೆ, ಹೋಗಿ ವಧುನ್ ಕರ್ಕೊಂಬನ್ನಿ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ನನ್ನ ತಾರೆ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸಲ್ಲೇ ಪ್ರೀತಿ ಶುರುವಾಗೋಯ್ತು. ನೀ ಕಾಣೋ ಎಲ್ಲ ಕನಸ ಮಾಡುವೆನು ನಾನು ನನಸ, ದಾಸ ನಿಂಗೆ ಖಾಸ. ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫೇ ಸಕ್ಸಸ್ಸು. ಇದು ಒಂಟಿ ಜೀವಗಳು ಜಂಟಿಯಾಗುವ ಸಂಭ್ರಮದ ವಯಸ್ಸು. ಹಬ್ಬ 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 ಮದುವೆ ಹಬ್ಬ. ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫೇ ಸಕ್ಸಸ್ಸು. ಇದು ಒಂಟಿ ಜೀವಗಳು ಜಂಟಿಯಾಗುವ ಸಂಭ್ರಮದ ವಯಸ್ಸು. ಹಬ್ಬ 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 ಹಬ್ಬ
ತೊಳೆಮ್ಮ, ತಾಳಿ ತೊಗೊಂಡೋಗಿ ಮುಟ್ಟಿಸ್ಕೊಂಬನ್ನಿ ಎಲ್ಲರಿಗೂ. ಅಮ್ಮ ತೊಳಿ, ಎಲ್ರಿಗೂ ಅಕ್ಷತೆ ಕೊಡಿ. ಮುತ್ತಣ್ಣ ತಗೊಳ್ಳಿ, ಮಾಂಗಲ್ಯ ಧಾರಣೆ ಆಗಲಿ. ಒಂದೇ ಒಂದು ಸಾರಿ ಹೇಳಿ ಬಿಡನೆ ಹೋಗೋ ಮುನ್ನ ಇದೆಯ ಪರದೆ ಮೇಲೆ ಸವಿದ ನೆನಪು ಸವಿಯೋ ಮುನ್ನ ಆ ದೇವರು ಕೊನೆ ಸಾಲವು ಕಣ್ಣೀರನೆ ಬರೆದಂತೆ ಮುತ್ತಣ್ಣ ಕುಂಕುಮ ಇಡಿ. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೆ. ಮದುವೆನೇ ನಡೆಯಲ್ಲ ಅಂತಿದ್ದೆ, ಈಗ ಖುಷಿನೇನಮ್ಮ? ತುಂಬಾ ಖುಷಿ ಆಗ್ತಿದೆ ಪುರೋಹಿತ್ರೆ. ಈ ಕ್ಷಣನ ನಾನು ಉಸಿರಿರೋವರೆಗೂ ಮರೆಯಲ್ಲ. ಥ್ಯಾಂಕ್ ಯು ಮಾವ. ಇಬ್ರು ಎದ್ದು ನಿಂತ್ಕೊಂಡು ಪ್ರದಕ್ಷಿಣೆ ಮಾಡಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಪ ಪ ಪ ಪ ದ ನಿ ಸ ನಿ ದ ಪ ಮಗರಿ ಸ ನಿ ದ ಮ. ಇಬ್ರು ಕೈ ಇಟ್ಕೊಳ್ಳಿ, 3 ಸುತ್ತು ಪ್ರದಕ್ಷಿಣೆ ಮಾಡಿ. ಸನಿ ಸ ಸಗರಿ ಮಗರಿ ಸ ಪ ಪ ಪ ಪ ದ ನಿ ದ ನಿ ದ ಪ ಮ ಗ ಮ ಗ. ಸಗರಿ